ಹಬ್ಬ ಅಂತೂ ಇಂತೂ ಮನೆಗಿರೋ ತಲೆನೋನ ತೋರು ಮನೆಗಟ್ಟದೆ ಇನ್ನೊಂದು ತಿಂಗಳು ನೆಮ್ಮದಿ ಆಗಿರ್ಬೋದು. ರಾಜ ರಾಜ ಯುವರಾಜ ಬಾನಲ್ಲು ನೀನೆ ಹೆಂಗೆಂಗೋ ಶಿವ ಹೆಂಗೆಂಗೋ ಶಿವ. ಕಾಸರಕ್ಕೆ ಅಂತ ATMಗೆ ಹೋಗ್ತಿದ್ನಲ್ಲಪ್ಪ, ಈ ಕೋತ್ ನನ್ನ ಮಗ ಬಂದು ಕೂತ್ಬಿಟ್ಟು ಯಮನ್ ದಾರಿ ತೋರಿಸ್ಬಿಟ್ಟ ನನಗೆ. ಅಯ್ಯ ಬೆಳಗ್ಗೆ ಯಾರ ಮಕ್ಕ ನೋಡ್ಲಿಲ್ಲಪ್ಪ. ನಾನು ಬೇಕು ಅಂತ ಮಾಡಿಲ್ಲ, ಸಾರಿ. ಏನು ಸಾರಿನಾ? ಈ ಟಕೋಟಾ ಗಾಡಿಲಿ ಗುದ್ದಿದಲ್ದೆ ಬರೀ ಸಾರಿ ಹೇಳ್ಬಿಟ್ಟು ಹೋಗ್ತಿದ್ಯಾ? ನೀನ್ ಗುದ್ದಿರೋ ಫೋರ್ಸ್ಗೆ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲಪ್ಪ, ತಲೆ ಎಲ್ಲ ತಿರುಗ್ತಾ ಇದೆ. ಅಯ್ಯೋ ಅಲ್ಲ ಕಣಮು, ನಾನು ಕಾಲಿಗೆ ಗುದ್ದಿರೋದು ತಲೆಗೆ ಹೆಂಗೆ ಏಟಾಯ್ತು? ನೀನ್ ಗುದ್ದಿರೋ ಫೋರ್ಸ್ಗೆ ಎಲ್ಲಿ ಹೋಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ, ಏನ್ ಮಾತಾಡ್ತಾ ಇದೀಯ ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯವ್ವ ಸರಿ ಆಗಿದ್ದಾಯ್ತು, ಮನೆಗೆ ಹೋಗಿ ಉಪ್ಪಿನ ಶಾಖ ಕೊಟ್ಕೊ. ಅಯ್ಯೋ ನನ್ನ ಗಂಡಂಗೆ ಗೊತ್ತಾದ್ರೆ ಏನಪ್ಪ ಮಾಡ್ಲಿ? ನನ್ನ ಗಂಡ ಮೊದಲೇ ಎನ್ಕೌಂಟರ್ ಸ್ಪೆಷಲಿಸ್ಟು. ನಿಮ್ಮ ಯಜಮಾನ್ರು ಪೊಲೀಸಾ? ಪೊಲೀಸಾ? SP ಸಾಂಗ್ಲಿಯಾನ, ಕೆಂಪೇಗೌಡ, ಅಯ್ಯ ಎಲ್ಲಾನು ಮಿಕ್ಸ್ ಮಾಡಿದ್ರೆ ನನ್ನ ಗಂಡ ಇದ್ದರೆ ಮನೆಗಾದ್ರೂ ಕರ್ಕೊಂಡು ಹೋಗ್ತಿದ್ದ. ಅವನ್ ಬೇರೆ ಡೆಲ್ಲಿಗೆ ಹೋಗೋನೆ. ಏನಪ್ಪ ಮಾಡ್ಲಿ ಈಗ ನಾನು? ಅಯ್ಯೋ ಅದಕ್ಕೇನಂತೆ, ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಅಯ್ಯಯ್ಯೋ ಆಸ್ಪತ್ರೆಗ ನಾನ್ ಬರಲ್ಲಪ್ಪ. ಅಲ್ಲಿ ಯಾರಾದ್ರೂ ನನ್ನ ನೋಡಿ ನನ್ನ ಗಂಡಂಗೆ ಹೇಳ್ಬಿಟ್ರೆ ನನ್ನ ಗಂಡ ಬಂದಿನ ಡಮ್ ಅಂತ ಬಿಡ್ತಾನೆ. ಏನಪ್ಪ ಮಾಡೋದೀಗ? ಒಳ್ಳೆ ಪೀಟ್ಲತ್ತಿಗೆ ಬಂತೆ, ಈಗ ಏನ್ ಮಾಡ್ಲಿ ಮತ್ತೆ? ನನ್ನ ಕಾಲ್ ಸರಿಯಾಗ ತನಕ ನೀನೇ ನನ್ನನ್ನು ಕೇರ್ ಮಾಡ್ಬೇಕು. ಅವೆಲ್ಲ ಆಗಲ್ಲ, ಕಾಸು ಬೀಸ್ ಹಾಕ್ತೀನಿ, ಹಾಕೊಂಡು ಹೋಯ್ತಾ ಇರು. ಹೌದಾ? ಇರು, ನನ್ನ ಗಂಡನ್ ಫೋನ್ ಮಾಡ್ತೀನಿ, ಎನ್ಕೌಂಟರ್ ಮಾಡಿ ನೀನು ಡಮ್ ಮನಸ್ಬಿಡ್ತಾನೆ. ಬೇಡ ಬೇಡ, ನಮ್ದು ನಾಟಿ ವೈದ್ಯ ಮಾಡೋ ವಂಶ. ನೀನ್ ಬಂದ್ಬಿಡು, ನಮ್ಮ ಮನೆಗೆ ಕೇರ್ ಮಾಡ್ತೀನಿ ಬಾ. ಹೌದಾ? ಸರಿ ನಡಿ, ಹಿಡ್ಕ ಕೈಯೇ. ಹುಷಾರು. ಅಪ್ಪ ಸರಿಯಾಗಿ ಅವಳಿಗೆ ತಡಿಯ ಚಪ್ಪಲಿ ಹಾಕತ್ತೀನಿ. ನೀರ ಬಿಟ್ಟು ನೆಲದ ಮೇಲೆ ಯಾರಪ್ಪ ಇದು? ಹೇಯ್, ಹೀಗೆ ತಲೆ ಕೆಟ್ಟ ಕೆರೆ ಹಿಡ್ದೋಗದೆ. ನೀನ್ ಯಾರು ಏನು ಅಂತ ಕೇಳ್ಬೇಡ, ನಡಿ ಸೈಡ್ಗೆ. ಅಮ್ಮ ಇಲ್ದಿರೋ ಟೈಮಲ್ಲಿ ಯಾರ್ಯಾರನ್ನ ಮನೆ ಕರ್ಕೊಂಡ್ ಏನ್ ಆಟ ಆಡ್ತಿದ್ಯಾ? ಯಾರಪ್ಪ ಇದು? ಸದ್ಯಕ್ಕೆ ನಿಮ್ಮಮ್ಮ ನಿಮ್ ಚಿಕ್ಕಮ್ಮ ಅಂತ ಇಟ್ಕೋ. ಏನಪ್ಪ ಹಂಗಂದ್ರೆ? ಕಾಲು ಹೇ, ಇದು ನನ್ನ ಮನೆ, ನಾನು ಯಾರನ್ನ ಬೇಕಾದ್ರೆ ಕರ್ಕೊಂಬತ್ತೀನಿ, ಯಾರನ್ನ ಬೇಕಾದ್ರೆ ಇಟ್ಕೊಂತೀನಿ. ನೀನ್ ಯಾವನ ಕೇಳಕ್ಕೆ ಹೋಗತ್ತ? ಬಾಮ್ಮ ನೀನು ಅಯ್ಯಯ್ಯಪ್ಪ. ನಾನು ಅಪ್ಪ ನಿನ್ಗೇನ್ ಹುಚ್ಚಿಗೆ ಚಿಡ್ದಿದ್ಯೇನಪ್ಪ? ಮನೇಲಿ ಅಮ್ಮ ಹೇಳಿದ್ರೆ ಒಂದ್ ಕೆಲ್ಸ ಮುಟ್ಟಲ್ಲ, ಇಲ್ಲಿ ಬೀದ್ ಬೀದಿಲಿರೋರ್ನೆಲ್ಲ ಕರ್ಕೊಂಡ್ ಬಂದು ಉಪಚಾರ ಮಾಡ್ತಾ ಕೂತಿದ್ಯಾ? ಏನೋ ನನ್ನ ಬೀದಿಲ್ ಹೋಗೋಳು ಅಂತಿದ್ಯಾ? ಏನಯ್ಯ ಮನೆಗೆ ಕರ್ಕೊಬಂದು ಮಾನ ತೆಗಿಬೇಕು ಅಂತಿದ್ಯಾ? ನನ್ಗೇನು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ಯಾ? ಸುಮ್ನಿರಮ್ಮ, ಬಾಯಿ ಸುಮ್ನಿರಲಿ. ಬಡ್ಡೆ ತದ್ದೆ ಏನಂದ್ರೆ ಏನು ಗೊತ್ತಾಗಲ್ಲ. ಏನು ಬೇಜಾರು ಮಾಡ್ಕೊಂಬೇಡಿ, ನೀವು ದಯವಿಟ್ಟು ಸುಮ್ನಿರಿ. ಕೋಪ ಬಂದಾಗ ನನ್ಗೊಂಚೂರು ಕಾಫಿ ಕುಡಿದ್ರೆ ಸರಿ ಹೋಗುತ್ತೆ. ಅದಕ್ಕೇನಂತೆ ಮಾಡ್ಕೊಡಿರಿ. ಒಳ್ಳೆ ಅಭ್ಯಾಸ, ಒಳ್ಳೆ ಅಭ್ಯಾಸ. ಅಭ್ಯಾಸದ ಬಗ್ಗೆ ಆಮೇಲೆ ಮಾತಾಡೋಣ, ಈಗ ಕಾಫಿ ಮಾಡ್ಕೊ. ನಾನಾ? ಅಪ್ಪ ನೀನೇನಾರು ಅವ್ರು ಕಾಫಿ ಮಾಡ್ಕೊಟ್ರೆ ನಾನು ಅಷ್ಟೇ ಈಗ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ನೀನು ಮನೆ ಬಿಟ್ಟು ಹೋಗಂಗಿದ್ರೆ ಕಾಫಿ ಏನು ಪಾಯಸನೇ ಮಾಡ್ಕೊಡ್ತೀನಿ, ಹೋಗ. ಇಷ್ಟೆಲ್ಲ ಆಯ್ತು ಕಡ್ಲ. ಅವಳ ಗಂಡ ಗನ್ ಗೋಪಾಲ ಅಂತೆ, ನನ್ನ ಎನ್ಕೌಂಟರ್ ಮಾಡ್ಸಕ್ಕೆ ಇದೆಲ್ಲ ಪ್ಲಾನ್ ಮಾಡ್ತಾವಳೆ. ಹೌದಾ? ಏನಾಯ್ತು? ನಾನು ಅಲ್ಲಿ ನಿದ್ದೆ ಬರ್ದೆ ಒದ್ಲಾಡ್ತಿದ್ರೆ ನೀವಿಬ್ರು ಇಲ್ಲಿ ರೂಮಲ್ಲಿ ಆರಾಮಾಗಿ ಮಲ್ಕೊಂಡಿದ್ದೀರಾ. ನಿದ್ದೆ ಬರ್ತಾ ಇದ್ರೆ ಹೋಗಿ ಟಿವಿ ನೋಡೋಗಿ. ಟಿವಿನ ಬೇಡ ಬೇಡ, ನಾನು ಇಲ್ಲಿ ಇರೋ ತನಕ ಯಾರು ಟಿವಿ ಆನ್ ಮಾಡ್ಲೇಬಾರ್ದು. ಮತ್ತೆ
ಮಧ್ಯರಾತ್ರಿ ಎಲ್ಲಾನು ಒಬ್ಳೆ ಕುತ್ಕೊಂಡು ಏನ್ ಮಾಡ್ತೀಯಾ? ಕತೆ ಹೇಳಿ. ನನಗೆ ಕತೆ ಕೇಳೋದಂದ್ರೆ ತುಂಬಾ ಇಷ್ಟ. ಏ ಕತೆ ಎಲ್ಲ ಹೇಳಲ್ಲಮ್ಮ. ಓ ಕತೆ ಹೇಳಲ್ವಾ? ಬೇಡ ಬಿಡಿ, ನನ್ನ ಗಂಡಂಗೆ ಫೋನ್ ಮಾಡ್ತೀನಿ. ಎನ್ಕೌಂಟ್ರ್ ಕತೆನ ಡೀಟೇಲ್ ಆಗಿ ಕತೆ ಥರ ಹೇಳ್ತಾರೆ. ಹೇಳ್ತೀನಿ, ಕೂತ್ಕೊಳ್ಳಮ್ಮ, ಕೂತ್ಕೋ. ಒಂದು ಊರಾಗೆ ಒಂದು ದೊಡ್ಡ ಮನೆ ಇತ್ತಂತೆ. ಮನೆಯೊಳಗೆ ಒಂದು ಬೀರಿತ್ತಂತೆ. ಬೀರ್ ತೆಗೆದ್ರೆ ದೊಡ್ಡ ದೆವ್ವ ಅಂತೆ. ಯಪ್ಪ, ದೆವ್ವದ ಕತೆ ಮಾತ್ರ ಬೇಡ, ಬೇರೆ ಯಾವ್ದಾದ್ರು ಹೇಳು. ಅದೇ ಹೇಳಪ್ಪ, ಅದೇ ಹೇಳಪ್ಪ. ಲೇ, ಇವಾಗ ನೀನ್ ಇಂಪಾರ್ಟೆಂಟ್ ಅಲ್ಲ ಕಣೋ, ಮೇಡಮ್ ಅವ್ರು ಇಂಪಾರ್ಟೆಂಟು. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ನನ್ಗೆ ಈ ಮನೇಲಿ ಬೆಲೆನೇ ಇಲ್ಲ. ನನ್ನ ಹತ್ರ ಇನ್ನೂ ಪ್ರತಿಭೆ ಇದೆ, ನಾನು ನಿಮ್ಮ ಹತ್ರ ತೋರಿಸ್ತೀನಿ. ತೋರ್ಸ್ಲಾ? ಏನು ಈ ಭವ್ಯ ಭವನದ ಶೃಂಗಾರ ವೈಭವ, ಏನು ಈ ಭವನದ ಕಲಾಕೃತಿ. ಅಬ್ಬಾ, ಎಂದೂ ಇಲ್ಲದಂತಹ ವಿಚಿತ್ರ ದೃಶ್ಯಗಳಿಂದ ಅಲಂಕೃತವಾಗಿ ರಂಗು ರಂಗುಗಳಿಂದ ಕಂಗೊಳಿಸುತ್ತಿರುವ ಶ್ರೀರಂಗನ ಅರಮನೆ. ಎತ್ತ ನೋಡಿದರತ್ತ ಮುತ್ತು ರತ್ನಗಳನ್ನಿತ್ತು ಕೆತ್ತಲ್ಪಟ್ಟ ಸೋಲಗಂಬಗಳ ಸೊಬಗು. ಓರೆ ನೋಟವ ಬೀರಿ ಅರಮೆತ್ತಲೆಯಂ ತೋರುತ್ತಿರುವ ಈ ವಾರಾಂಗಣ್ಣಯ್ಯರ ಕಡಗಣ್ಣಿನ ಕುಡಿನೋಟದ ವೈಖರಿ. ಇದೇನು ನನಗೆ ಮತ್ತೆ ಭ್ರಮೆಯೇ? ಇಲ್ಲ ಕನಸೆ? ಇಲ್ಲ, ಇವೆಲ್ಲ ಏನು ಇಷ್ಟು ಅರ್ಜೆಂಟ್ ಬರಕ್ಕೆ ಹೇಳ್ದೆ? ಯಾಕೆ ಬೇಜಾರಾಗಿದ್ಯಾ? ನಮ್ಮ ಅಪ್ಪನ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತಿದೆ. ಪರವಾಗಿಲ್ಲ ಕಣೋ, ಉದ್ಧಾರ ಆಗ್ಬಿಟ್ಟಿದ್ಯಾ. ಅಪ್ಪನ್ ಕಂಡ್ರೆ ಸಾಕು ಉರ್ಕೋತಿದ್ದೆ. ಈಗೇನು ಇದ್ದಕ್ಕಿದ್ದಂಗೆ ಇಷ್ಟೊಂದು ಕೇರಿಂಗು? ಮನೆಗೆ ಬಂದವಳಲ್ಲ ಮಂದಾಕಿನಿ, ನಮ್ಮ ಅಪ್ಪನ ಒಳ್ಳೆ ಕೋತೆ ಆಡಿಸ್ದಂಗೆ ಆಡಿಸ್ತಾವಳೆ. ಹೌದಾ? ಮೊನ್ನೆ ನಮ್ಮ ಅಪ್ಪನ ಗಾಡಿ ಗುದ್ದಿದ್ದಕ್ಕೆ ಕಾಲೇ ಮುರಿದೋಯ್ತು ಅನ್ನೋ ತರ ಮನೆಗೆ ಬಂದು ಸೆಟ್ಲ್ ಆಗ್ಬಿಟ್ಟವಳೆ. ಉಣ್ಕೊಂಡು ತಿನ್ಕೊಂಡು ಜಾಲಿಯಾಗಿ ಕುಂತವಳೆ. ನನ್ಗಳ ಮಖ ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ ಗೊತ್ತಾ? ಹೌದಾ? ನನ್ನ ಹತ್ರ ಒಂದು ಐಡಿಯಾ ಇದೆ. ಹಿಂಗ್ ಮಾಡೋಣ. ಸೂಪರ್, ನೀನು ನಡಿ ಹೋಗೋಣ. ಬಾ, ಬಾಳೆನಾದ್ರೂ ತಿನ್ನೋಣ. ಏನ್ ಗೊತ್ತಾ, ಬರೀ ನಾಟಕನೇ ಆಡ್ತಾಳೆ. ಯಾವಾಗ್ಲೂ ನಾಟಕನೇ ಆಗೋಯ್ತು. ಅಯ್ಯೋ ಅಪ್ಪ, ನಾನು ಕಾಯ್ತಿದ್ದೆ ಯಾರಾದ್ರೂ ಬರ್ತಾರ ಅಂತ. ತಗೋ, ತೊಳ್ಕೊಂಡ್ ಬಾ. ಬಾಳೆಹಣ್ಣು ಯಾರಾದ್ರೂ ತೊಳ್ಕೊಂಡ್ ತಿಂತಾರ? ಎಷ್ಟು ದಿನ ಆಯ್ತು ತಂದು, ಧೂಳಿರುತ್ತಲ್ವಾ ಅದಕ್ಕೆ. ಆದ್ರೂ ಸಿಪ್ಪೆ ತೆಗ್ದೆ ತಾನೆ ತಿನ್ನೋದು. ಹೌದಲ್ವಾ? ನಿಮ್ಮ ಅಪ್ಪ ಆಕ್ಸಿಡೆಂಟ್ ಮಾಡ್ದಾಗಿಂದ ನಾನು ಏನ್ ಮಾತಾಡ್ತಾ ಇದ್ದೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಡಾಕ್ಟರ್ನ ಮನೆ ಕರ್ಕೊಂಬಂದಿರೋದು. ಇವಾಗೆಲ್ಲ ಸರಿ ಹೋಗುತ್ತೆ. ನಾನೇ ಇವಾಗ ಫಸ್ಟ್ ಇಯರ್ ಓದ್ತಾ ಇದ್ದೀನಿ. ಯಾವ ಡಿಪಾರ್ಟ್ಮೆಂಟ್? ಡೆಂಟಲ್ ಡಿಪಾರ್ಟ್ಮೆಂಟ್. ಡೆಂಟಲ್ ಡಾಕ್ಟ್ರಾ? ಲೋ, ಡೆಂಟಲ್ ಡಾಕ್ಟರ್ನ ಕರ್ಕೊಂಡ್ ಬಂದ್ಬಿಟ್ಟು ನನ್ನ ಮೆಂಟಲ್ ಮಾಡ್ಬೇಕು ಅಂತಿದ್ಯಾ? ನಂಗೆ ಹಲ್ಲು ಅಲ್ಲ ಕಣೋ, ಮೂಳೆ ನೋವು. ನಮ್ಮಪ್ಪ ಗುದ್ದಿದ್ದಕ್ಕೆ ನಿಮ್ಗೆ ಕಾಲ್ ನೋವಿಗೆ ತಲೆ ನೋವು ಬಂದಿರ್ಬೇಕಾದ್ರೆ ಡೆಂಟಲ್ ಡಾಕ್ಟ್ರು ಮೂಳೆ ನೋವು ಸರಿ ಮಾಡ್ಬೋದು. ಹ್ಞೂ ಆಂಟಿ, ನಾನ್ ಸರಿ ಮಾಡ್ತೀನಿ. ಆಂಟಿ, ಇಲ್ಲಿ ನೋವಿದ್ಯಾ? ಇಲ್ಲಿ ಇಲ್ಲ ಇಲ್ಲಿ ಇಲ್ಲ. ನೋವೇ ಇಲ್ಲಂತೆ. ಅಯ್ಯಯ್ಯೋ, ಇಲ್ಲಿ ಇಲ್ಲಿ ಹೋಗ್ತಾ ಇದೆ. ಸುತ್ಕೆ ಇದೆಯಾ? ಇಲ್ಲ, ಕಲ್ಲಿದೆ. ಲೋ, ಆಂಟಿ ಈಗ ಆ ಕಾಲಿಡಿ. ಯಾಕಮ್ಮ? ಆಂಟಿ, ಇದು ಹೊಸ ಟ್ರೀಟ್ಮೆಂಟು. ಹೀಗೇನೆ ನಿಮ್ಗೆ ಬಲ್ಗಾಲಿಗೆ ಏಟ್ ಆಗಿದ ತಕ್ಷಣ ತಲೆ ಹೇಗ್ ನೋವು ಬಂತೋ, ಇದು ಹಾಗೆ ಎಡ್ಗಾಲು ಹೊಡೆದಿದ ತಕ್ಷಣ ಬಲ್ಗಾಲ್ ಸರಿ ಹೋಗುತ್ತೆ. ಅಯ್ಯಪ್ಪ, ಅಯ್ಯಪ್ಪ.
ಯಾಕ್ರೋ ಏನೋ ಮಾಡ್ತಾರೆ ಈ ಅಮ್ಮಂಗೆ? ಅಪ್ಪ ಈ ಅಮ್ಮಂದೆಲ್ಲ ನಾಟಕ ಅಪ್ಪ. ಈ ಅಮ್ಮನ್ ಕಾಲ್ಗೆ ಏನೂ ಆಗಿಲ್ಲಪ್ಪ. ಏನು ನನ್ನ ನೋವು ನಿಮಗೆ ನಾಟಕನ? ಇನ್ನೊಂದು ಕ್ಷಣನೂ ನಾನು ಈ ಮನೇಲಿ ಅಲ್ಲ, ಈಗಲೇ ಹೋಗ್ತೀನಿ. ತೊಲಗೋ ತೊಲಗ್ಬೇಕಾ? ತೊಲಗಿದ್ರೆ ಸೆಟ್ಲ್ಮೆಂಟ್ ಮಾಡೋದು ಯಾರು? ಏನ್ ಸೆಟ್ಲ್ಮೆಂಟು? ಹಾಸ್ಪಿಟ್ಲದು, ಮೆಡಿಸನ್ದು, ಊಟದ್ದು ಎಲ್ಲ ಸೇರಿ 3 ಲಕ್ಷ. ಒಂದ್ ಬಿಡಿಗಾಸು ಕೊಡಲ್ಲ ಅಂದ್ರೆ? ಕೊಡಲ್ವಾ? ಸಾಮಾನ್ ಕೊಡೋಗಲೆ. ಅಪ್ಪ ನಿನ್ಗೆ ಅರ್ಥ ಆಗಲ್ಲ, ಸುಮ್ನಿರಪ್ಪ. ನನಗೆ ನಾನು ಏನು ಅರ್ಥ ಮಾಡ್ಕೊಳ್ತೀನಿ ನೀನು? ಹೋಗಿ ಸಾಮಾನ್ ಕೊಡೋಗು. ನಮ್ಮಮ್ಮಂಗೆ ಹೇಳ್ತೀನಿ ತಡಿ. ನಿಮ್ಮಮ್ಮ ಏನ್ ಡಾರ? ಹೋಗಲೇ ತಮ್ಮ ಮಗನ. ಸರಿಯಾಗಿ ಹೇಳಿದ್ರಿ. ತಾನೆ ಬೇಜಾನಿದೆ. ಅಯ್ಯೋ ನನ್ ಗಾಡಿ ಗಿಟ್ಟಿದ್ದ ದುಡ್ಡು ಮನೆಗೆ ಅವಳು ಕರ್ಕೊಂಬಂದೆ ಎಲ್ಲ ಹಾಳು ಮಾಡ್ತಾವನೆ. ತಗೊಳ್ಳಿ. 3 ಲಕ್ಷ ಇದೆಯಾ? ಇರಮ್ಮ, ನೀನು ಹೋಗ್ಬೇಕಾದ್ರೆ ನಡ್ಕೊಂಡು ಬೇಡ, ಕಾಟ ಹೋಗು. ಏನು ಅಕ್ಕೋಮ್ಲ. ಅವಾಗ ಬಂತು. ಅಪ್ಪ ಏನೋ ನೀನು ನೋವು? ಮನುಷ್ಯ ಇಂಪಾರ್ಟೆಂಟು, ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಮಾನ ಮರ್ಯಾದೆ ಇಂಪಾರ್ಟೆಂಟು. ನಡಿಯೋ ಕಂಡಿದ್ದೀನಿ. ಮರೇ ಟಿವಿ ನೋಡ್ರು ಅಕ್ಕಮ್ಮ. ಕಳ್ಳೀವಳು ಅಯ್ಯೋ ಕಳ್ಳೀವಳು. ಹೊರ ರಾಜ್ಯದ ಕುಖ್ಯಾತ ಕಳ್ಳಿ ಖತರ್ನಾಕ್ ಕೋಮಲ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿರುವ ಗುಪ್ತಚರ ಮಾಹಿತಿ ಇದ್ದು, ಈಕೆ ಎಲ್ಲಿಯಾದರೂ ಕಂಡುಬಂದಲ್ಲಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ನೀಡಬೇಕೆಂದು ಸಾರ್ವಜನಿಕರಲ್ಲಿ ವಿನಂತಿ. ಈಕೆಯ ಸುಳಿವು ನೀಡಿದವರಿಗೆ ಮಾನ್ಯ ಮುಖ್ಯಮಂತ್ರಿಗಳು 5 ಲಕ್ಷ ರೂಪಾಯಿ ಬಹುಮಾನವನ್ನು ಸರ್ಕಾರದ ಪರವಾಗಿ ನೀಡುತ್ತೇನೆಂದು ಘೋಷಿಸಿರುತ್ತಾರೆ. ಅಂಕಲ್, ಏನ್ ಅಂಕಲ್ ನೀವು? ಅವಳನ್ನ ಇಟ್ಕೊಟ್ಟಿದ್ರೆ ಗೌರ್ಮೆಂಟ್ ಅವರೇ 5 ಲಕ್ಷ ರೂಪಾಯಿ ಕೊಡ್ತಿದ್ರು. ನೀವೇ ಸುಮ್ನೆ 3 ಲಕ್ಷ ಕೊಟ್ಬಿಟ್ರಲ್ಲ. ತಡಿ ಅಮ್ಮ ಬಲ್ಲಿ ಹೇಳ್ತೀನಿ. 3 ಲಕ್ಷ ಹೋದ್ರೂ ಚಿಂತೆ ಇಲ್ಲ ಕಣ. ನಿಮ್ಮ ಅಮ್ಮನ ಕೈ ಮಾತ್ರ ತುಳ್ಸಕೋಬೇಡಪ್ಪ, ನನ್ನ ಭಯ ಆಗ್ತದೆ. ಮರ್ಕಾಗೋಗ ಎಲ್ಲಿ ಕಾಯ್ಕೊಂಡಿದ್ಲು ನನಗೆ?